ನಮಸ್ಕಾರ ವೀಕ್ಷಕರೇ, ಸ್ವಾಗತ ಭೀಷ್ಮ ನ್ಯೂಸ್ ಕನ್ನಡ ವಾಹಿನಿಗೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಇಂದು ಕರ್ನಾಟಕ ರಾಜ್ಯ ಸರ್ಕಾರ ಹೈಕೋರ್ಟ್ ಮೆಟ್ಟಿಲನ್ನು ಏರಿದೆ, ನ್ಯಾಯಾಲಯದ ಮೆಟ್ಟಿಲನ್ನು ಏರಿದೆ. ಕಾರಣ ಏನು, ಗ್ರಾಮ ಪಂಚಾಯಿತಿಗಳ ಚುನಾವಣೆ 5,950ಕ್ಕೂ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ 96,000ಕ್ಕೂ ಅಧಿಕ ಸದಸ್ಯರನ್ನು ಒಳಗೊಂಡಂಥ ಒಂದು ಈ ಪಂಚಾಯತಿ ಚುನಾವಣೆಯನ್ನು 4 ವಾರಗಳ ಗಡುವನ್ನು ನೀಡಬೇಕು, ಮೀಸಲಾತಿಯನ್ನು ಘೋಷಣೆ ಮಾಡೋದಕ್ಕೆ ಸಮಯದ ಅವಕಾಶ ಬೇಕು ನಮಗೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಹೈಕೋರ್ಟ್ ಮೆಟ್ಟಿಲನ್ನು ಏರಿದೆ. ನ್ಯಾಯಾಲಯ ಈ ವಿಷಯವಾಗಿ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಇಂದು ನೀವು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಈ ನಿರ್ಧಾರ ಒಂದು ರೀತಿಯಲ್ಲಿ ಚುನಾವಣೆಯನ್ನು ಮುಂದೂಡುತ್ತೋ ಅಥವಾ ಚುನಾವಣೆಯನ್ನು ನಡೆಸುತ್ತಾ ಇಲ್ವಾ ಅನ್ನೋದರ ಗೊಂದಲದಲ್ಲಿರ್ತಕ್ಕಂಥ ಜನರಿಗೆ ಈಗ ಆ ಒಂದು ಹೈಕೋರ್ಟ್ ಮೆಟ್ಟಿಲನ್ನು ಇರುವುದು ಒಂದು ಬಿಗ್ ಶಾಕ್ ಆಗಿದೆ. ಈ ಚುನಾವಣೆ ನಡೆಯುತ್ತೆ ಅಥವಾ ನಡೆಯೋದಿಲ್ಲ ಅನ್ನೋದರ ಒಂದು ಹಂತದಲ್ಲಿ ಈ ಜನಸಾಮಾನ್ಯರಿದ್ದರು. ಯಾಕಂತಂದರೆ ಈ ಹಿಂದೆ ಏನು TP ಮತ್ತು ZP ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಕೂಡ ನಡೆದಲೇ ವರ್ಷಗಳೇ ಕಳೆದು ಈಗ 2 ಬಾರಿ ಆಗಬೇಕಾಯಿತು, ಆದರೂ ಕೂಡ ಇದು ಆಗಿಲ್ಲ. ಅದಕ್ಕಾಗಿ ಇದು ಕೂಡ ಅದೇ ರೀತಿ ಆಗುತ್ತಾ ಅನ್ನೋದು ಈ ಜನರಲ್ಲಿ ಒಂದು ಗೊಂದಲದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಾಗಿತ್ತು. ಯಾಕಂತಂದರೆ ನಡೆಯೋಲ್ಲ ಅಂತ ಕೆಲವರು ವಾದ ಮಾಡಿದರೆ, ಇಲ್ಲ ಪಂಚಾಯಿತಿ ಚುನಾವಣೆ ನಡೆಯುತ್ತೆ ಅನ್ನೋ ಒಂದು ಬಹಳ ವಿಶ್ವಾಸದಿಂದ ಯುವಕರು ಇದ್ದರು. ಆದರೆ ಈ ನ್ಯಾಯಾಲಯದ ಮೆಟ್ಟಿಲನ್ನು ಏರಿರೋದ್ರಿಂದ ಭಾಳಷ್ಟು ಜನ ಭಾಳಷ್ಟು ತಮ್ಮದೇ ಆದ ಶೈಲಿಗಳಲ್ಲಿ ಈ ಚುನಾವಣೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಒಂದು 96,000ಕ್ಕೂ ಅಧಿಕ ಸದಸ್ಯರುಗಳನ್ನು ಹೊಂದಿರತಕ್ಕಂಥ ಈ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತಾ ಈ 4 ವಾರಗಳ ಗಡುವನ್ನು ಕೇಳಿದೆ. ಈ ಗಡುವು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ನ್ಯಾಯಾಲಯ ನೀಡುತ್ತಾ ಎಂಬುದರ ಸಂಪೂರ್ಣ ವಿವರ ನೀವು ನೋಡಬೇಕಾಗಿದೆ. ಈ ಇಂದು ನ್ಯಾಯಾಲಯದ ಆದೇಶ ಏನು ಬರುತ್ತೆ, ಯಾವ ರೀತಿ ನ್ಯಾಯಾಲಯ ತನ್ನ ಆದೇಶವನ್ನು ಹೊರಡಿಸುತ್ತೆ ಅನ್ನೋದರ ಮೇಲೆ ಈ ರಾಜ್ಯ ಸರ್ಕಾರದ ತೀರ್ಮಾನ ನಿಂತಿದೆ. ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಭೀಷ್ಮ ನ್ಯೂಸ್ ಕನ್ನಡ ವೀಕ್ಷಿಸುತ್ತಿರಿ.